ತುಂಬ ಚೆನ್ನಾಗಿತ್ತು. ಸ್ವಲ್ಪ ಲೇಟಾಗಿ ಬಂದೆ. ಅದು ಸಿನಿಮಾ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿದೆ. ಒಂದು ಕುತೂಹಲ ಜೊತೆಗೆ ಕಾಮಿಡಿ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗಿದೆ. ಜೊತೆಗೆ ಸಾಮ್ರಾಟ್ ಒಂದು ಫ್ರೆಂಡ್ ಅವನ್ನ ಸ್ಕ್ರೀನಲ್ಲಿ ನೋಡಿದ್ರೆ ನಾವು ತುಂಬ ಇಡೀ ತಂಡಕ್ಕೆ ಒಳ್ಳೆಯದಾಗಿದೆ. ಕಳಿಸ್ತೀನಿ ಪಿಕ್ಚರ್ ಬಂದಿದ್ದೀವಿ ನಾವು. ಯಾವ ಮೂವೀಸ್ ಅಂತ ಕೇಳಲ್ವಾ? ಇಲ್ಲೇ ಇದೆಯಲ್ಲ ಶಬಾಷ್ ಬಡ್ಡಿ ಮಗ. ನನಗೆ ಓದಕ್ಕೆ ಬರಲ್ಲ, ಎಲ್ಲರಿಗೂ ಗೊತ್ತು. ಬಟ್ ಮೂವೀಸ್ ಅಂತೂ ಎಪ್ಪಾಡಿ ಸೂಪರ್ ಆಗಿದೆ ಮೂವೀಸು. ನಮ್ಮ ಪ್ರಮೋದ್ ಶೆಟ್ಟಿ ಕನ್ನಡ ಮೂವೀಸ್ ನೋಡಿದ್ದೇವೆ ಅವ್ರಿಗೆ. ಈ ಫಿಲಮಲ್ಲಿ ನೋಡಿ ನಿಜವಾಗ್ಲೂ ಸೂಪರಿಂದ ಉಪ್ಪುಕೊಂಡಂತ ಜೋಕ್ಸ್ ಮಾಡಿ ನಕ್ಕಿ ಹೊಟ್ಟೆ ಎಲ್ಲ ಉಣ್ಣಾಗ್ಬಿಟ್ಟೈತೆ, ಅಷ್ಟು ನಕ್ಕಿದ್ದೀನಿ. ಸೂಪರ್ ಆಗಿದೆ ಮೂವೀಸ್. ಎಲ್ಲರೂ ಬಂದು ಫ್ಯಾಮಿಲಿ ಅವ್ರು ನೋಡುವಂಥ ಮೂವೀಸು. ಅಲ್ಲಿ ಡೈಲಾಗು ಒಂದೊಂದು ಡೈಲಾಗು ಇಷ್ಟು ಚೆನ್ನಾಗಿದೆ ಅಂದರೆ ಅಪ್ಪ ಬಾಯಿ ಕುತ್ಕೊಂಡು ಕುತ್ಕೊಂಡು ನಕ್ಕಿರೋದು ನಾನು. ಅಷ್ಟು ಚೆನ್ನಾಗಿದೆ ಮೂವೀಸು. ಬಂದು ನೋಡೋದು ಫ್ಯಾಮಿಲಿ ಎಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡೈಲಾಗು ಚೆನ್ನಾಗಿದೆ, ಸಾಂಗ್ ಅಂತೂ ಸೂಪರ್ ಆಗಿದೆ. ಒಂದೊಂದು ಸಾಂಗು ತುಂಬ ಚೆನ್ನಾಗಿದೆ. ಆಮೇಲೆ ಫೈಟಿಂಗ್, ಲಾಸ್ಟ್ ಫೈಟಿಂಗ್ ಅಂತೂ ಸೂಪರ್ ಆಗಿತ್ತು, ಚೆನ್ನಾಗಿದೆ. ಸಸ್ಪೆನ್ಸ್ ಇತ್ತು, ತುಂಬ ಚೆನ್ನಾಗಿತ್ತು. ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಇರ್ತಲ್ಲ, ಅದು ನಮಗೂ ವೆಯ್ಟ್ ಆಗ್ತಾ ಇತ್ತು, ಯಾರು ಕೊಲೆ ಮಾಡ್ತಾರೆ ಯಾರು ಅಂತ ತುಂಬ ಚೆನ್ನಾಗಿತ್ತು ಮೂವೀಸು, ಸೂಪರ್. ಎಲ್ಲರೂ ಥಿಯೇಟರ್ ಬಂದು ವಾಚ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಕನ್ನಡ ಮೂವೀಸ್ಗೆ, ಕನ್ನಡ ಜನತೆಗೆ ಎಲ್ಲರಿಗೂ ಎನ್ಕರೇಜ್ ಮಾಡಿ ಎಲ್ಲರೂ ಬಂದು ಥಿಯೇಟರ್ ಬಂದು ಕನ್ನಡ ನೋಡಿ ಉಳಿಸಿ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊಬೈಲಲ್ಲಿ ದಯವಿಟ್ಟು ನೋಡಿ, ದೊಡ್ಡ ಥಿಯೇಟರಲ್ಲಿ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಹೇಳಿ ಸರ್. ಶಬಾಷ್ ಬಡ್ಡಿ ಮೊನ್ನೆ ಸಿನಿಮಾ ಬಂದಿದೆ. ಯಾಕಂದರೆ ಇಷ್ಟೆಲ್ಲ ರೀಲ್ಸನ್ನು ಖುಷಿ ಮಾಡ್ತಾ ಇದ್ವಿ, ಅಂಥವ್ರಿಗೆ ಸೇಲ್ ಆಗಿದ್ದಾರೆ. ತುಂಬ ಸಂತೋಷ ಆಯಿತು. ಸಿನಿಮಾ ಏನೋ ಕಾಮಿಡಿ ಆಗಿರುತ್ತೆ ಅಂದರೆ ಕಾಮಿಡಿ ಜೊತೆಗೆ ಒಳ್ಳೆ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವಿ ಇದು. ಅಂದರೆ ನಾನು ಇವ್ರದ್ದು ರಿಷಬ್ ಶೆಟ್ಟಿ ಅವ್ರದ್ದು ಬೆಲ್ ಬಟನ್ ನೋಡಿದಾಗ ಹೆಂಗೆ ಅನ್ನಿಸ್ತು, ಅದೇ ರೀತಿ ಫೀಲ್ ಇದೆ. ಒಳ್ಳೆ ಇನ್ವೆಸ್ಟಿಗೇಷನ್ ಕೊನೆವರೆಗೂ ಯಾರು ಮಾಡಿದ್ದಾರೆ ಅಂತ ಅದು ಕಾಮಿಡಿಯಾಗೆ ತೊಗೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲ ನೋಡಿ ಕನ್ನಡದನ್ನು ಬೆಳೆಸಿ ಸರ್. ಯಾಕಂದರೆ ಈ ವಾರ 8-9 ಸಿನಿಮಾ ರಿಲೀಸ್ ಆಯಿತು ಅನಿಸುತ್ತೆ. ಒಳ್ಳೆ ಸಿನಿಮಾಗಳನ್ನ ದಯವಿಟ್ಟು ನೋಡ್ತಾ ಇದ್ದಾರೆ, ಇನ್ನೂ ಜನ ಗುರುತಿಸ್ತಾರೆ ಸರ್. ಇಲ್ಲ ಬೇರೆ ಭಾಷೆಗಳು ಬರ್ತಾನೆ ಇರುತ್ತೆ. ಅವಳಿ ನಮ್ಮನ್ನು ನಾವು ಬೆಳೆಸೋಣ. ಅದು ಹೊಸ ಕಲಾವಿದರು, ಅದು ನಮ್ಮ ಕಣ್ಮುಂದೆ ಬೆಳೀತಾ ಇರೋದು, ಇಂಥವ್ರು ಸಪೋರ್ಟ್ ಮಾಡೋಣ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೂಪರ್. 1 2 3 4 ನಮ್ಮ ಸಾಮ್ರಾಟ್ ಶೆಟ್ಟಿ ಅವರಿಗೆ ಒಳಗಾಗಿ ಸಿನಿಮಾ ಒಳ್ಳೆ ಕಡೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂತ ಕೇಳ್ತಿದ್ದೀನಿ. ಮುಂದೆ ನಾನು ಭಾಳ ಮಾತಾಡ್ತೀನಿ. ಸೂಪರ್ ಆಗಿದೆ ಸಿನಿಮಾ. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಜನಕ್ಕೆ ಗೊತ್ತಾಗ್ಲಿ ಅಂತ ಶೇರ್ ಮಾಡಿ. ರೊಮ್ಯಾಂಟಿಕ್ ಸೀನ್ ರೊಮ್ಯಾಂಟಿಕ್ ಹೊಡಿತಾರೆ, ಏನ್ ಗುರು ಅದು ಫೈಟು ಮಸ್ತಾಗಿತ್ತು. ಆಮೇಲೆ ನಮ್ಮ ಸರ್ಗೆ ಇದ್ರಲ್ಲಿ ಮನೇಲಿ ಯೂ ಬರ್ತಿಕ್ಕಿಲ್ಲ, ಸ್ಟೇಷನ್ ಯೂ ಬರ್ತಿಕ್ಕು ಕಡಿತಾರಲ್ಲ, ಇನ್ನೊಂದು ಎನ್ಸ್ವರ್ ಬೇಕಾಗಿತ್ತು ರೊಮ್ಯಾಂಟಿಕ್ ಸಾಂಗ್. ಬಟ್ ಅದು ಆಗ್ಲಿಲ್ಲ, ಸಕ್ಕದಾಗೈತೆ. ಆಮೇಲೆ ನಮ್ಮ ಸರ್ದು ಸಿನಿಮಾ ಇನ್ನೊಂದ್ಸಲ 100% ಹೇಳಬೇಕು. ಇನ್ನೊಬ್ರು ಮಸ್ತಾಗಿದ್ದೀವಿ. ಸಾಂಗ್ ಮಸ್ತಾಗಿದೆ. ಸಕ್ಕದ ಒಂಥರ ಸಾಮ್ರಾಟ್ ಶೆಟ್ಟಿ ಅಂತ ನಮ್ಮ ಜೊತೆ ರೀಲ್ಸ್ ಮಾಡ್ತಾ ಇದ್ದವರು. ಸೊ ನಾವು ಎಲ್ಲ ಶಾರ್ಟ್ ನಮಗೆ ಸಪೋರ್ಟ್ ಮಾಡ್ತಾ ಇದ್ರು. ಈಗ ದೊಡ್ಡ ಸ್ಕ್ರೀನ್ ಬಂದಿದ್ದಾರೆ, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಒಂದು ಮುಖ್ಯ ಪಾತ್ರದ ನಟಿಸಿದ್ದಾರೆ. ಪ್ರೀತಿಯನ್ನು ಎಮೋಷನಲ್ ಬಿದ್ದು ಸೊ ಯಾವ ಕಂಪನಿ ಸಿನಿಮಾ ಸಕ್ಕತ್ತಾಗಿ ಬಂದಿದೆ. ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಕೂಡ ಒಳ್ಳೆ ಥ್ರಿಲ್ಲಲ್ಲಿ ತಗೊಂಡೋಗಿದ್ರೆ ಸಿನಿಮಾ ಕಂಪ್ಲೀಟ್ ಒಳ್ಳೆ ರೊಮ್ಯಾಂಟಿಕ್ ಸೀನ್ ಅಂತೂ ಸಕ್ಕತ್ತಾಗಿ ಮಾಡಿದ್ರು. ಇನ್ನು ನೆಕ್ಸ್ಟ್ ಟೈಮ್ ನೋಡ್ತೀವಿ. ಥ್ಯಾಂಕ್ ಯು ಸೊ ಚೆನ್ನಾಗಿದೆ ಮೂವಿ. ಎಲ್ರಿಗೂ ಬಂದು ಥಿಯೇಟರ್ ನೋಡಿ. ಸೊ
ಚೆನ್ನಾಗಿದೆ. ಕೂಡ ಇದೆ. ಒಂದು ಕ್ಯೂರಿಯಾಸಿಟಿ ಇಂದ ನಾವು ಏನೇನು ಮೀನ್ಸ್ ಯಾರು ಅಂತ ಕಂಡುಹಿಡಿಯೋದು ಒಂದು ಕ್ಯೂರಿಯಾಸಿಟಿ ಇತ್ತು. ಸಕ್ಕತ್ತಾಗಿದೆ. ಬಂದು ಎಲ್ಲ ಮೂವಿನ ಕನ್ನಡ ಮೂವಿನ ಮೇನ್ ಥಿಯೇಟರ್ಗೆ ಬಂದು ನೋಡಿ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಬನ್ನಿ ಅಕ್ಕ ನೀವು. ಖುಷಿ ಇದೆ, ಎಲ್ಲರೂ ನೋಡ್ಬೋದು ಮನೆಯವರೆಲ್ಲ. ಕಾಮಿಡಿ ಚೆನ್ನಾಗಿದೆ, ಸೂಪರ್ ಆಗಿದೆ. ನಾವು ಬೇಕಾಗಿರೋದು ತುಂಬಾ ಖುಷಿ ಆಗ್ತದೆ. ತುಂಬಾ ಸೂಪರ್ ಆಗಿದೆ. ಇದೇ ತರ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸಿ. ಮೂವಿ ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ, ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ನೋಡಿ. ಅದೇ ನಾವು ಸ್ವಲ್ಪ ಶಾರ್ಟ್ ಆಗಿರೋದು ಮುಂದೆ ನಿಂತ್ಕೊಳ್ಳಿ. ಇದು ಶಬಾಷ್ ಬಡ್ಡಿ ಮಗನ ಚಿತ್ರದ ಭರ್ಜರಿ ಪ್ರಚಾರ ಪ್ರಚಾರ ಪ್ರಚಾರ. ಮಹಾಜನಗಳೇ ಕಿವಿಟ್ಟು ಕೇಳಿಸಿಕೊಳ್ಳಿ, ಕಣ್ ತುಂಬಿಕೊಳ್ಳಿ. ಒಮ್ಮೆ ಭೇಟಿ ಕೊಡಿ, ಮರೆಯದಿರಿ, ಮರೆತು ನಿರಾಶರಾಗದಿರಿ. ತಮಾಷೆ ಅವರ ಅಭಿನಯ ತುಂಬಾ ಚೆನ್ನಾಗಿದೆ. ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಸೆಕೆಂಡ್ ಹಾಫ್ ಸಕ್ಕತ್ತಾಗಿದೆ, ಒಂದು ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸೊ ದಯವಿಟ್ಟು ಆದಷ್ಟು ಚಿತ್ರಮಂದಿರಕ್ಕೆ ಬಂದು ಸೊ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಸೂಪರ್ ಆಗಿದೆ ಮೂವೀಸ್. ಡೈಲಾಗ್ ಅಷ್ಟೇ ನೋಡಿದ ತಕ್ಷಣ ಕೈ ಹೋಗ್ತೀವಿ ನೀವು. ತುಂಬಾ ಚೆನ್ನಾಗಿದೆ. ನೋಡಿ ಸಿನಿಮಾ ಲಾಸ್ಟ್ ಗೆ ಅವಳಿ ಜೋಡಿ ಮುಖ ಅಂತ ಅದನ್ನ ನೋಡಲೇಬೇಕು. ಎಲ್ಲ ನಾವೇ ಹೇಳ್ಬಿಟ್ಟು ಫಿಲಂ ಹೆಂಗೆ ಅದ್ ಹೆಂಗ್ ನೋಡುತ್ತೆ ಅವಳಿ ಜೋಡಿ ಮುಖ ನೋಡಲೇಬೇಕು. ತುಂಬಾ ಚೆನ್ನಾಗಿದೆ. ಶಬಾಷ್ ಭೇಟಿ ಮಗನೇ ಮೂವಿ ನೋಡಿ. ಶಬಾಷ್ ಭೇಟಿ ಮಗ ತುಂಬಾ ಶಬಾಷ್ ಆಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಏನಂತಂದ್ರೆ ಒಂದು ಕ್ಯೂರಿಯಾಸಿಟಿ ಅಲ್ಲ, ಇಂಟರ್ವ್ಯೂ ಹೋಗ್ತಾರೆ, ಇಂಟರ್ವ್ಯೂ ಆದ್ಮೇಲೆ ಯಾವ ತರ ಹೋಗ್ಬೇಕು. ಅಂಡ್ ನಮ್ಮ ಫ್ರೆಂಡ್ ಸಾಂಬ ಶೆಟ್ಟಿ ಅವರು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಆಕ್ಚುಲಿ ಕಂಟೆಂಟ್ ಮೂವಿನು. ಪ್ರತಿಯೊಬ್ರು ಬಂದು ನೋಡಿ, ಕನ್ನಡಿಗರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಣ್ಣ ಚೆನ್ನಾಗಿ ಬೆಳಿಬೇಕು, ಎಲ್ಲರೂ ಅಣ್ಣನ್ ಸಪೋರ್ಟ್ ಮಾಡಿ, ಅಣ್ಣನ್ ಮೂವಿ ನೋಡಿ ಅಂತ ಹೇಳ್ತಾ ನನ್ನ ತುಂಬಾನೇ ಚೆನ್ನಾಗಿತ್ತು ಮೂವಿ. ತುಂಬಾನೇ ಖುಷಿ ಆಯ್ತು. ಸೊ ಇದೇ ರೀತಿ ಒಳ್ಳೆ ಪ್ರಾಜೆಕ್ಟ್ಸ್ ಗಳು ಮಾಡ್ತಾ ಇರ್ಲಿ ಸಾಮ್ರಾಟ್ ಅವರು. ಥ್ಯಾಂಕ್ ಯು ಸೋ ಮಚ್. ಈ ಮೂವಿ ನಿಮ್ಗೆ ಒಳ್ಳೆ ಹೆಸರು ತಂದ್ಕೊಡ್ಲಿ. ತುಂಬಾನೇ ಚೆನ್ನಾಗಿದೆ. ಕನ್ನಡ ಜನತೆ ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ನೋಡಿ ಶಬಾಷ್ ಬಡ್ಡಿ ಮಗನ ಎಲ್ಲರೂ ಸೇರಿ ಗೆಲ್ಸಿ. ಥ್ಯಾಂಕ್ ಯು. ಹಾಯ್ ಎಲ್ರು, ಇವಾಗ ನೋಡಿದ್ರಲ್ಲ ಎಲ್ರು ಫ್ಯಾನ್ಸ್ ಎಲ್ಲ ಬಂದ್ಬಿಟ್ಟು ಆಡಿಯನ್ಸ್ ಗಳು ಬಂದು ಎಲ್ಲ ಏನೇನ್ ಹೇಳ್ತಿದಾರೆ ಸಿನಿಮಾ ಬಗ್ಗೆ ಅಂತ ನೋಡಿದ್ರಲ್ಲ. ದಯವಿಟ್ಟು ನೀವು ಅಷ್ಟೇನೆ, ನೀವು ಇದೇ ತರ ಬಂದು ಥಿಯೇಟರ್ ಒಂದು ಸಿನಿಮಾ ನೋಡಿ, ಸಿನಿಮಾ ಹೇಗಿದೆ ಅಂತ ಹೇಳ್ಬಿಟ್ಟು ನೀವು 4 ಜನಕ್ಕೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮೂವಿ ತುಂಬಾ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಬಂದು ಥಿಯೇಟರ್ ಬಂದು ನೋಡಿ. ಒಂದು ಒಳ್ಳೆ ಮೆಸೇಜ್ ಸಹ ಕೊಟ್ಟಿದ್ದಾರೆ. ಕುಡಿದ್ರೆ ಯಾವ ತರ ಅವಂತರ ಆಗುತ್ತೆ ಪ್ರತಿಯೊಂದು ಎಲ್ಲ ಹೇಳಿದ್ದಾರೆ. ಸೊ ಪ್ಲೀಸ್ ಈ ಮೂವಿ ಬಂದು ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್. ಮೂವಿ ಸೀರಿಯಸ್ ಆಗಿ ಚೆನ್ನಾಗಿದೆ. ಎಲ್ಲರೂ ಹೊಸ ಹೊಸ ಆರ್ಟಿಸ್ಟ್ ಕನ್ನಡದಲ್ಲಿ. ಸೊ ಮೂವಿ ಸೀರಿಯಸ್ ಆಗಿ ಚೆನ್ನಾಗಿದೆ. ಎಲ್ಲರೂ ಕನ್ನಡದಲ್ಲಿ ಹೊಸ ಹೊಸ ಆರ್ಟಿಸ್ಟ್ ಇದ್ದಾರೆ. ಸೊ ರೀಲ್ಸ್ ಇಂದ ಮೂವಿಗೆ ಬರೋದು ಲೈಕ್ ಎಲ್ಲರೂ ರೀಲ್ಸ್ ಮಾಡ್ತಿರ್ತಾರೆ. ಅದರ ಮೆನಿ ಇನ್ಫ್ಲುಯೆನ್ಸರ್ಸ್ ಅಂಡ್ ಮೆನಿ ರೀಲ್ಸ್ ಮಾಡೋರೆಲ್ಲ ಇರ್ತಾರೆ. ಬಟ್ ಅದನ್ನ ಪ್ರತಿದಿನ ನೋಡಿ ಕನ್ನಡ ಫಿಲಂಗೆ ತೆಗೆದು ಅವ್ರನ್ನ ಆರ್ಟಿಸ್ಟ್ ಮಾಡೋದು ಇಟ್ಸ್ ನ್ಯೂ ಥಿಂಗ್. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಮೂವಿನ ಬಂದು ಥಿಯೇಟರ್ಗೆ. ಥ್ಯಾಂಕ್ ಯು.
ಸಿನಿಮಾ ನೋಡಿದೆ, ತುಂಬಾ ಚೆನ್ನಾಗಿದೆ. ಕಾಮಿಡಿ ಮತ್ತೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗಿರೋದ್ರಿಂದ ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಎಲ್ಲರೂ ಸಿನಿಮಾ ಬಂದು ನೋಡಿ. ಹಾಗೆ ಆದ್ಯಾಪಿ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ತುಂಬಾ ಸಿನಿಮಾ ಇಷ್ಟ ಆಯ್ತು ನನಗೆ. ಥ್ಯಾಂಕ್ ಯು ಸೊ ಮಚ್. ಶಭಾಷ್ ಪಟ್ಟಿ ಮಗಳೇ. ಸೊ ಈ ಸಿನಿಮಾ ಹೇಗೆ ಅಂದ್ರೆ ನಾನು ಆಕ್ಚುಲಿ ಬೆಳಗ್ಗೆನೆ ಹೇಳಿದೀನಿ, ನೇಮ್ ಅಲ್ಲಿ ಶೀರ್ಷಿಕೆ ಏನಿದೆಯಲ್ಲ ಅದೇ ನಮ್ಗೆ ತುಂಬಾ ಮಜಾ ಕೊಡುತ್ತೆ. ಆಡಿಯನ್ಸ್ ನ ಹಿಡ್ಕೊಂಡ್ ಬರೋದೇ ಇದೊಂದು ನಮ್ಮ ಟೈಟಲ್ ಶಭಾಷ್ ಪಟ್ಟಿ ಮಗಳೇ. ಸೊ ಅದರಲ್ಲಿ ನನ್ನ ಗೆಳತಿಯಾದಂತ ಆದ್ಯಪ್ರಿಯ ಅವರು ತುಂಬಾ ಚೆನ್ನಾಗಿ ನಟನೆಯನ್ನು ಮಾಡಿದ್ದಾರೆ. ಅವ್ರ ಬಗ್ಗೆ ಹೇಳೋದೇ ಇಲ್ಲ, ಆಲ್ರೆಡಿ ಪ್ರೀವಿಯಸ್ ತುಂಬಾ ಸಿನಿಮಾಗಳು ಮಾಡಿದ್ದಾರೆ. ಸೊ ಇದು ಹೊಸತನ ಅಂತ ಅನಿಸ್ತಿಲ್ಲ. ಒಂದು ನೋಡ್ಬೇಕಂದ್ರೆ ಪ್ರಯತ್ನ ಅಂದ್ರೆ ಅವಳು ಕ್ಯಾರಿ ಮಾಡಿರೋದಾಗಿರ್ಬೋದು, ಇದೆಲ್ಲ ಒಂದು ಹೊಸತನ ಅನಿಸ್ತಿದ್ ನನಗೆ. ಅದೊಂದು ಟಾಸ್ಕ್ ಅವಳು ತುಂಬಾ ಚೆನ್ನಾಗಿ ಮಾಡಿದ್ದಾಳೆ, ಅದ್ರ ಬಗ್ಗೆ ಖುಷಿ ಇದೆ. ಮುಂದಿನ ಸಿನಿಮಾಗಳಲ್ಲಿ ಇನ್ನೂ ಹೆಚ್ಚು ಅವರಿಗೆ ಯಶಸ್ಸು ಸಿಕ್ಲಿ. ಈ ಸಿನಿಮಾ ಕೂಡ ತುಂಬಾ ಸಕ್ಸಸ್ ಆಗ್ಲಿ. ಎಲ್ಲ ಕನ್ನಡ ಕಲಾವಿದರುಗಳು ಬಂದು ಸಿನಿಮಾನ ನೋಡಿ ಹರಿಸ್ಲಿ ಅಂತ ಹೇಳ್ತೀನಿ. ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೋ ಮಚ್. ಬೆಳಿಗ್ಗೆನೂ ಬಂದು ಬನ್ನಿ ಸರ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬೆಳಿಗ್ಗೆನೂ ಬಂದ್ರೆ ಇವಾಗ್ಲೂ ಬಂದಿದ್ದೀರಾ ನಮ್ ಸಪೋರ್ಟ್ಗೆ. ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆ ನಾನು ಒಂದು ವಿಷಯ ಹೇಳ್ಬೇಕು. ಸಾಮ್ರಾಟ್ ಅವರು ನಿಜವಾಗ್ಲೂ ಸಿನಿಮಾಗೋಸ್ಕರ ಪ್ರಮೋಷನ್ಸ್ ಆಗ್ಬೋದು ಅಥವಾ ಇವಾಗ್ಲೂ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿರೋದಾಗ್ಬೋದು, ಇವ್ರಿಗೋಸ್ಕರ ತುಂಬಾ ಶ್ರಮ ಪಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ. ಎಲ್ರೂ ಸಿನಿಮಾ ನೋಡಿ, ನಮ್ ಸಿನಿಮಾ ನೋಡಿ ಎಲ್ಲರೂ ಬೆಳೆಸಿ. ಬಟ್ ಸಾಮ್ರಾಟ್ ಅವರು ನಿಜವಾಗ್ಲೂ ಸೀರಿಯಸ್ಲಿ ತುಂಬಾ ಖುಷಿ ಆಯ್ತು. ಎಲ್ರ ಮುಂದೆ ನಾನೇ ಹಿಂದೆ ಮುಂದೆ ಯೋಚನೆ ಮಾಡ್ತೀನಿ ಇನ್ನಪ್ಪ ಮಾತಾಡ್ತಾರೆ. ಬಟ್ ಅಷ್ಟು ಜನದ ಮುಂದೆನೂ ಬಂದು ಪೀಸ್ಫುಲ್ ಆಗಿ ಕೇಳೋದಿದೆಯಲ್ಲ ಆಡಿಯನ್ಸ್ ಹತ್ರ, ಅದು ತುಂಬಾ ಚಿಕ್ಕ ವಿಷಯ ಅಲ್ಲ. ಖಂಡಿತ ಒಳ್ಳೇದಾಗ್ಲಿ. ನಮ್ಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ಗೆ ಚೈತ್ರಾ ಮೇಡಮ್ ಅವ್ರಿಗೆ, ಪ್ರಕಾಶ್ ಸರ್ಗೆ, ಮತ್ತೆ ನಮ್ಮ ಡೈರೆಕ್ಟರ್ ಸರ್ ರಾಜಶೇಖರ್ ಸರ್ಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸಂಜಯ್ ಸರ್ ನಮ್ಗೆ ಇಡೀ ಸಿನಿಮಾ ಸ್ಟಾರ್ಟ್ ಇಂದ ಹಿಡಿದು ಪ್ರಾರಂಭದಿಂದ ಹಿಡಿದು ಕೊನೆ ಹಂತದವರೆಗೂ ಇವತ್ತಿನ ಬೆಳಗ್ಗೆ ತನಕ ಮೋಸ್ಟ್ಲಿ ಒಂದು ವಾರದಿಂದ ನಿದ್ದೆ ಕೂಡ ಮಾಡಿಲ್ಲ ಅಂತ ಅನ್ಕೋತೀನಿ. ಅಷ್ಟು ನಮಗೋಸ್ಕರ, ನಮ್ಮ ಟೀಮ್ಗೋಸ್ಕರ ಓಡಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಸರ್. ಎಲ್ಲರೂ ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾ ನೋಡಿ ಕನ್ನಡ ಚಿತ್ರರಂಗ ಉಳಿಸೋದು ಬೆಳೆಸೋದೆಲ್ಲ ನಿಮ್ ಕೈಯಲ್ಲ ಇದೆ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಾ ಹೋಗ್ತೀವಿ ನಾವು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತೆ ಸಂಜಯನ ಥ್ಯಾಂಕ್ ಯು, ಅಶೋಕ್, ಸಿದ್ದೋಣ, ಶಿವೋಣ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಜಯ್ ಥ್ಯಾಂಕ್ ಯು ಸೋ ಮಚ್. ಇವ್ರು ಎಲ್ರು ನಮ್ಗೆ ತೆರೆ ಹಿಂದೆಯಿಂದ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇಷ್ಟು ದಿವಸ ಎಲ್ಲ ಕೆಲಸ ಮಾಡ್ತಾ ಬಂದಿದ್ದಾರೆ. ಕ್ಯಾಮ್ರಾಮನ್ ಆಗಿರ್ಬೋದು, ಅವನ ಹೆಸರು ನಮ್ಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ರಾಜಶೇಖರ್ ಸರ್ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನೀವುಗಳು ನಮ್ಮ ಸಪೋರ್ಟರ್ಸ್ ಮೇನ್ ಆಗಿ, ಯಾಕಂದ್ರೆ ನೀವುಗಳು ಜನರಿಗೆ ತಲುಪಿಸೋದು. ನಾನು ಜನರುಗಳಿಗೆ ಸಿನಿಮಾ ಬಗ್ಗೆ ನಾನು ಹೇಳಕ್ಕೋಲ್ಲ. ನಾನು ಹೇಳೋದಿಷ್ಟೇ, ನೀವುಗಳು ಆಡೋ ಮಾತುಗಳು, ನೀವು ಬರೀ ಒಂದೊಂದು ಪದಗಳು, ನೀವು ಕೊಡೋ ರಿವ್ಯೂಸ್ಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಲೈಫ್ ಕೆರಿಯರೇ ಚೇಂಜ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಮೇನ್ ಆಗಿ ನನ್ಗೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡಿಸಿದ ಪ್ರಕಾಶ್ ಸರ್ ಹಾಗೂ ರಾಜಶೇಖರ್ ಸರ್ ಮತ್ತೆ ಚೈತ್ರ ಮೇಡಮ್ಗೆ ಸಿಕ್ಕಾಪಟ್ಟೆ ಥ್ಯಾಂಕ್ ಯು ಸೋ ಮಚ್. ಮೇನ್ ಆಗಿ ನಾನು ಒಬ್ಬರ ಬಗ್ಗೆ ಮಾತಾಡೋದು. ಸಂಜಯ್ ಬನ್ನಿ. ಸಿನಿಮಾ ಸ್ಟಾರ್ಟಿಂಗ್ ಇಂದ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಸಂಜಯ್ ಅಂತ, ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಇವತ್ತು ಮೂವಿ ರಿಲೀಸ್ ಆಗಿದೆ ಅಂದ್ರೆ ತುಂಬಾ ಮುಖ್ಯ ಪ್ರಾಮುಖ್ಯತೆ ಇವರು ಬರ್ತಾರೆ. ನಾನು ಫ್ಯೂಚರ್ ಡೈರೆಕ್ಟರ್ ಒಂದು ಒಳ್ಳೆ ತುಂಬಾನೇ ತಲೆ ಇದೆ, ಹೆವಿ ಟ್ಯಾಲೆಂಟೆಡ್. ಮುಂದೆ 100% ದೊಡ್ಡ ಡೈರೆಕ್ಟರ್ ಆಗಿ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ. ಆಮೇಲೆ ಪ್ರಭು ಶೆಟ್ಟಿ ಅವ್ರನ್ನ ಈ ತರ ನೋಡಿ ತುಂಬಾ ಇಂಟ್ರೆಸ್ಟ್ ಆಗ್ಬಿಟ್ಟಿದೆ ನಮ್ಗೆ. ಬೇರೆ ಕರೆಕ್ಟ್ ಅಲ್ಲೇ ಅವ್ರನ್ನ ಊಹಿಸಕ್ ಸಾಧ್ಯ ಇಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆದ್ಯಪ್ರಿಯ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಸಾಮ್ರಾಟ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ರಾಜಶೇಖರ್ ಸರ್ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ತುಂಬಾ ಶ್ರಮ ವಹಿಸಿದ್ದಾರೆ ಈ ಸಿನಿಮಾಗೆ. ಸೊ ಎಲ್ಲರೂ ಸಿನಿಮಾ ಥಿಯೇಟರ್ ಬಂದು ಸಿನಿಮಾ ನೋಡಿ ಕನ್ನಡ ಬೆಳೆಸಿ ಕನ್ನಡಗೆ ಹಾರೈಸಿ. ಥ್ಯಾಂಕ್ ಯು. ಈ ಒಂಥರ ಹೊಸ ತರ ಮೂವಿ ಇದೆ. ಏನಕ್ಕಂದ್ರೆ ಶೆಟ್ಟಿ ಎಲ್ಲಾ ತರ ಹೇಳ್ಬಿಟ್ಟಿದ್ವಿ ಶೆಟ್ಟಿನ. ಒಂದು ಪೊಲೀಸ್ ಕ್ಯಾರೆಕ್ಟರ್ ಅಲ್ಲಿ ಒಂದು ಕಾಮಿಡಿ ಥ್ರಿಲ್ಲರ್ ಸ್ಟೋರಿ ನೋಡೋದು ಚೆನ್ನಾಗಿರುತ್ತೆ. ನಮ್ಮ ಆದ್ಯಪ್ರಿಯ ನೋಡಿ ಅವ್ರು ಸಪೋರ್ಟ್ ಬಂದಿದ್ದಾರೆ. ಅದೇ ಒಳ್ಳೆ ಚೆನ್ನಾಗಿ ಕಾಣ್ತಿದೆ. ಎಲ್ಲರೂ ಬಂದ ಮೂವಿ ನೋಡಿ ಸಪೋರ್ಟ್ ಮಾಡಿ. ಶಭಾಷ್ ಪಟ್ಟಿ ಮಗಳೇ ಇದು ಪ್ರಾರಂಭ ಆಗಿದ್ದು ನಮ್ಮ ಪ್ರಕಾಶ್ ಅವರ ಒಂದು ಕಾಂಬಿನೇಷನ್ ಅಲ್ಲಿ. ಇದು 2 ವರ್ಷಗಳ ಹಿಂದೆ ನಾವು ಶುರು ಮಾಡಿದ್ವಿ. ಸಿನಿಮಾ ಅದ್ಭುತವಾಗಿ ಮೂಡಿ ಬರೋದಕ್ಕೆ ನಮ್ಮ ಪ್ರಕಾಶ್ ಅವರ ಒಂದು ಆರ್ಥಿಕ ನೆರವು ನಮಗೆ ತುಂಬಾ ಅವಶ್ಯಕತೆ ಇತ್ತು. ಅವರು ನನ್ನ ಕತೆಗೆ, ನನ್ನ ಸನ್ನಿವೇಶಗಳಿಗೆ
ತಕ್ಕನಾದ ಎಲ್ಲ ಇದನ್ನು ಒದಗಿಸ್ಬಿಟ್ಟು ಈ ಸಿನಿಮಾ ಈ ಮಟ್ಟಕ್ಕೆ ಬರುವ ತರದಲ್ಲಿ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ. ಪಬ್ಲಿಕ್ ಜೊತೆ ನಾವು ಸಿನಿಮಾ ನೋಡಿದಾಗ ನಾವು ಕೊಟ್ಟಿರುವಂತ ಶ್ರಮ ಅವರ ಮುಖದಲ್ಲಿ ಬರ್ತಾ ಇದ್ದಂತ ಎಕ್ಸ್ಪ್ರೆಷನ್ಗಳಿಂದ ನಮ್ಗೆ ಬಹಳ ಸಂತೋಷ ಆಗಿದೆ. ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗೆ ಬನ್ನಿ, ಮೊಬೈಲ್ಗಳನ್ನ ಬಿಡಿ, ಥಿಯೇಟರ್ಗೆ ಬನ್ನಿ, ಥಿಯೇಟರ್ ಸಿನಿಮಾಗಳನ್ನ ನೋಡಿ, ನಮ್ಮಂತ ಕಲಾವಿದರುಗಳನ್ನ ಪೋಷಣೆ ಮಾಡಿ ಪಾಲಿಸಿ ನಮಗೆ ಒಂದು ತುತ್ತು ಅನ್ನ ಹಾಕಿ. ಇದನ್ನ ನಾನು ಕನ್ನಡ ಸಿನಿಮಾದ ಎಲ್ಲ ಪ್ರೇಕ್ಷಕರಿಗೂ ಕೇಳ್ಕೊಂತೀನಿ. ನಾನು ದಯವಿಟ್ಟು ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ಬಂದಿರೋ ಧನ್ಯವಾದ. ಒಂದು ಪಾತ್ರ ಅಡಿಕೆ ಮರ ಅಂತ ಒಂದು ಕಥೆ ನಮ್ಮ ಪಾತ್ರ ಬರುತ್ತೆ. ಬಹಳ ಮುಖ್ಯವಾದ ಒಂದು ಕಿವಿ ಇರ್ತಕ್ಕಂಥ ಪಾತ್ರ. ಈತ ಪಾತ್ರ ಮಾಡಿದ್ದಾನೆ. ಶಬಾಷ್ ಪುಟ್ಟಿ ಸಿನಿಮಾ ತುಂಬಾ ಚೆನ್ನಾಗಿದೆ, ಎಲ್ಲರೂ ನೋಡಿ. ನಾನು ಒಂದು ಪಾತ್ರ ಮಾಡಿದ್ದೇನೆ, ಒಂದು ಮುಖ್ಯ ಪಾತ್ರ. ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದಾರೆ. ಎಲ್ಲರೂ ಬಂದು ಮಾತಾಡ್ತಿದ್ದಾರೆ, ಎಲ್ಲರೂ ಬಂದು ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ತೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ರೀತಿ ಬರುತ್ತೆ ಅಂತ. ತುಂಬಾ ಚೆನ್ನಾಗಿ ಮಾಡಿದ್ರು. ಸಿನಿಮಾ ತುಂಬಾ ಖುಷಿ ಆಯ್ತು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಕುಟುಂಬ ಸಮೇತ ಎಲ್ಲರೂ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾವು ನೋಡಿದೀವಿ, ಫ್ಯಾಮಿಲಿ ಸಮೇತ ಬಂದು ನೋಡಿದೀವಿ. ತುಂಬಾ ಖುಷಿ ಆಯ್ತು. ಹಾಗೆ ಎಲ್ಲರೂ ಬಂದು ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.